ನೋಡಿ, ಅವಕಾಶ ಇರೋದು 34 ಜನರಿಗೆ, ಇರೋ ಜಿಲ್ಲೆಗಳು 31. ಒಂದೊಂದು ಜಿಲ್ಲೆಗಳಿಗೆ 2, 3. ಇಲ್ಲಿ ಜಿಲ್ಲೆ ಅನ್ನೋದಕ್ಕಿಂತಲೂ ಸೋಷಿಯಲ್ ಇಂಜಿನಿಯರಿಂಗು ಕೂಡ ಮಾಡ್ತಾರೆ. ಸೋಷಿಯಲ್ ಇಂಜಿನಿಯರಿಂಗ್ ಮಾಡೋ ಹೊತ್ತಿನಾಗ ಕೆಲವೊಂದು ಸರಿ ಅವಕಾಶಗಳು ವಂಚಿತ ಆಗುತ್ತೆ. ಬೇರೆ ಬೇರೆ ಹಂತದಲ್ಲಿ ಬೇರೆ ಅವಕಾಶಗಳು ಅವ್ರಿಗೆ ಒದಗಿಸ್ಕೊಡುವಂಥದ್ದನ್ನು ಪಕ್ಷ ಮತ್ತು ಸರ್ಕಾರ ಅದನ್ನು ಮಾಡ್ತಾರೆ. ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇರ್ತದೆ. ಒಂದು 4 ದಿವಸ ಆದಮೇಲೆ ಅದು ಕಡಿಮೆ ಆಗುತ್ತೆ. ಮಾಜಿ ಸಚಿವ ಹೋದಾಗ ಒಂದು ವೈರಾಗ್ಯ ಬರ್ತೈತಲ್ಲ, ಹಂಗೆ ಸ್ವಲ್ಪ ತಪ್ಪಿದಾಗ ಸ್ವಲ್ಪ ಅಸಮಾಧಾನಗಳು ಬಂದಿರ್ತದೆ. 4-6 ದಿವಸದಲ್ಲಿ ಬಗೆಹರಿಯುತ್ತೆ. ಈಗ ಮೊನ್ನೆ ಕೆಲವೊಬ್ಬರು ಶಾಸಕರು ರಾಜೀನಾಮೆನೇ ಕೊಟ್ಟಿದ್ರು. ವಾಪಸ್ ಕ್ಷೇತ್ರಕ್ಕೆ ಹೋದ್ಮೇಲೆ ಅವರಿಗೆ ಮನವರಿಕೆ ಆಯಿತು, ಬೇಡ ಮುಂದೆ ಮತ್ತೆ ಅವಕಾಶಗಳು ಸಿಗ್ತಾವೆ ಅನ್ನೋದು ಅವ್ರಿಗೆ ಅರಿವಾದ್ಮೇಲೆ ವಾಪಸ್ ತೊಗೊಂಡಿರ್ತಕ್ಕಂಥದ್ದು ಸ್ವಲ್ಪ ದಿವಸ ಇರ್ತದೆ. ಈಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದಾಗ ನಮ್ಮ 2 ತಿಂಗಳು ಖಾತೆ ಕೊಟ್ಟಿರಲಿಲ್ಲ, ಗೊತ್ತಿರಲಿ. 2 ತಿಂಗಳವರೆಗೆ ಖಾತೆನೇ ಕೊಟ್ಟಿರಲಿಲ್ಲ. ಆಮೇಲೆ ಕೊಟ್ಟಿರ್ತಕ್ಕಂಥ ಹಾಗೆ ಓಡಾಡ್ತಾ ಇದ್ವಿ. ಇವತ್ತು ಅಥವಾ ನಾಳೆ ಡಿಕ್ಲೇರ್ ಆಗುತ್ತೆ. ಸರ್, KPSC ಈಗ ಮತ್ತೆ 219 ಹುದ್ದೆಯನ್ನು ಕಾಲ್ಫರ್ ಮಾಡಿ ಇವರಿಂದ ನಮ್ಗೆ ಅನ್ಯಾಯ ಆಗ್ತಿದೆ, ಬಡ ಮಕ್ಕಳಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಅದ್ರ ಬಗ್ಗೆ ಈಗಾಗಲೇ ಒಂದು ಮಳೆ ಸ್ವಲ್ಪ ಕೊರತೆ ಇದೆ, ಇನ್ನೂ ಸಮಯ ಇದೆ. ಈ ಆಗಸ್ಟ್ ತಿಂಗಳು ಒಂದು ನೋಡೋಣ, ಅದ್ರ ಮೇಲೆ ಏನು ತಗೋಬೇಕು ಸರ್ಕಾರ. ಈಗ ಈ ಭಾಗದಲ್ಲಿ ಎಷ್ಟು ಅನಾಹುತ ಆಗಿರುವಂತ ಸರ್ ಟೋಟಲಿ ಡ್ಯಾಮೇಜಿಂಗ್? ಪ್ರತಿಯೊಂದು ಇಲಾಖೆಯವರು ವರದಿ ಕೊಡ್ತಾರೆ. ಈಗ ಪ್ರತ್ಯಕ್ಷ ಮೀಟಿಂಗ್ ಮಾಡಿದ್ದೀವಿ ಸರ್ ನೀವು? ಮೀಟಿಂಗ್ದಲ್ಲಿನೂ ಕೂಡ ಬ್ರೀಫ್ ಮಾಡಿದ್ದಾರೆ. ರೈಟಿಂಗ್ದವ್ರು ಎಲ್ಲರಿಗೆಲ್ಲ ಕೂಡ ತೊಗೊಳಕ್ಕೆ ಹೇಳಿದ್ದೀನಿ. ಈಗ ಅವ್ರು ಕೊಟ್ಟಿರ್ತಕ್ಕಂಥ ವರದಿಗೆ ನಾವು ನೋಡಿದ್ದಕ್ಕೆ ಏನು ವ್ಯತ್ಯಾಸ ಇದೆ ಅನ್ನೋದು ನಾವು ಪರಿಶೀಲನೆ ಮಾಡ್ತೀವಿ. ಸರ್, ಈಗ ಕೆಲವೊಂದು ಕಡೆ ಅಸಮಾಧಾನವನ್ನು ನಿನ್ನೆ ಕೂಡ ಸತೀಶ್ ಶೈಲ್ ಅವರು ಕೂಡ ತೋರಿಸ್ಕೊಂಡ್ರು. ಯಾರು? ಸತೀಶ್ ಶೈಲ್ ಅವರು ಕೂಡ ನಿನ್ನೆ ಮೀಟಿಂಗ್ ಬಂದ ನಂತರದಲ್ಲಿ ಅವರು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು. ಯಾರು? ಸತೀಶ್ ಶೈಲ್ ಅವರು. ಸತೀಶ್ ನಮ್ಮ ಜೊತೆಗೆ ಹೌದು, ಏನು ಅವರು ಕೂಡ ಹೇಳಿಕೆ ಕೊಟ್ಟರು. ಹಿರಿಯ ನಾಯಕರ ಒಂದು ಇದರಿಂದನೇ ನಮಗೆ ತಪ್ಪಿ ಅಂತ ಹೇಳಿ ಅರವಿಂದ್ ದೇಶಪಾಂಡೆ ಅವ್ರನ್ನ ನೇರವಾಗಿ ಅವರು ಆರೋಪವನ್ನು ಮಾಡಿದ್ರು. ಈ ರೀತಿಯ ಇರುವಂಥದ್ದು ಈ ಅಸಮಾಧಾನ ಹೇಗೆ? ನೋಡಿ, ಅವಕಾಶ ಇರೋದು 30.